ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡ್ಕ. ನಾವು ಹಿಂದುತ್ವದ ಹೆಸರಲ್ಲಿ ರಾಜಕಾರಣ ಮಾಡಲ್ಲ ಅಂತ ಹೇಳಿದ್ದು ಯಾರು ಗೊತ್ತಾ? RSSನ ಮುಖ್ಯಸ್ಥ ಮೋಹನ್ ಭಾಗವತ್. ಅವರ ಈ ಮಾತಿಗೆ ನಗಬೇಕಾ ಅಳಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಅಸ್ಸಾಮಿನಲ್ಲಿ ಮತ್ತೊಮ್ಮೆ ಬಿಜೆಪಿಗೆ ಅಧಿಕಾರ ಕೊಟ್ರೆ ನುಸುಳುಕೋರರನ್ನ ಗಡಿಪಾರು ಮಾಡ್ತೇವೆ ಅಂತ ಅಮಿತ್ ಶಾ ಬೊಬ್ಬೆ ಹೊಡೆದಿದ್ದಾರೆ. ಅವರು ಮಾಸ್ ಡಯಲಾಗ್ ಹೊಡೆಯೋಕೆ ಹೋಗಿ ಕಾಮಿಡಿ ಪೀಸ್ ಆಗಿದ್ದಾರೆ. ಆ ಬಗ್ಗೆ ಸ್ವಲ್ಪ ಮಾತಾಡೋಕ್ಕಿದೆ. ಆದರೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಿ, ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, RSS ಅಂದರೆ ರಾಷ್ಟ್ರೀಯ ಸುಳ್ಳಿನ ಸಂಘ ಅಂತ ಅದರ ವಿರೋಧಿಗಳು ಟೀಕೆ ಮಾಡ್ತಾರೆ. RSS ನಾಯಕರು ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಾರೆ ಎಂಬ ಆರೋಪ ಅದರ ಮೇಲಿದೆ. ಈಗ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಇವರು ಮಹಾ ಸುಳ್ಳರು ಅನ್ನೋದು ಸತ್ಯ ಅಂತ ಅನಿಸ್ತಾ ಇದೆ. ಮೋಹನ್ ಭಾಗವತ್ ಹೇಳಿದ್ದಾರೆ, ನಾವು ಹಿಂದುತ್ವದ ರಾಜಕಾರಣ ಮಾಡಲ್ಲ ಅಂತ. ಡೆಹ್ರಾಡೂನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಈ ಮಾತನ್ನ ಹೇಳಿದ್ದಾರೆ. ಹಿಂದುತ್ವದ ಹೆಸರಲ್ಲಿ ನಾವು ರಾಜಕಾರಣ ಮಾಡಲ್ಲ ಅಂತ. ಭಾಗವತ್ ಅವರ ಈ ಮಾತನ್ನ ಕೇಳ್ತಾ ಇದ್ರೆ ಎಲ್ಲಿಂದ ನಗಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ದಿನದ 24 ಗಂಟೆ ವರ್ಷದ 365 ದಿನವೂ ಹಿಂದುತ್ವದ ಹೆಸರಲ್ಲಿ ಪಾಲಿಟಿಕ್ಸ್ ಮಾಡೋದು ಇದೇ RSS ಮತ್ತು ಬಿಜೆಪಿ ಅವರು. ಈಗ ಹಿಂದುತ್ವದ ಹೆಸರಲ್ಲಿ ರಾಜಕಾರಣ ಮಾಡಲ್ಲ ಅಂತ ಹೇಳಿದ್ರೆ ಅದು ಬೂಟಾಟಿಕೆಯ ಭಾಷಣ ಅಲ್ವಾ? ಈ RSS ಬಿಜೆಪಿಯವರು ಕೇಂದ್ರದಲ್ಲಿ ಮತ್ತು ಹಲವು ರಾಜ್ಯಗಳಲ್ಲಿ ಅಧಿಕಾರ ಹಿಡಿದಿರೋದೇ ಹಿಂದುತ್ವದ ರಾಜಕಾರಣ ಮಾಡಿ, ಹಿಂದುತ್ವದ ಹೆಸರಲ್ಲಿ ಧರ್ಮದ್ವೇಷದ ಸಿದ್ಧಾಂತದಲ್ಲಿ ರಾಜಕೀಯ ಮಾಡೋದನ್ನ ಬಿಟ್ರೆ RSSನವರಿಗೆ ಬೇರೇನೂ ಗೊತ್ತಿಲ್ಲ. ಅವರೆಂದು ಅಭಿವೃದ್ಧಿ ರಾಜಕಾರಣ ಮಾಡಿದವರೇ ಅಲ್ಲ. ರೋಟಿ ಕಪಡ ಮಖಾನ್ ಅವರ ರಾಜಕಾರಣಕ್ಕೆ ಬಳಕೆಯೇ ಆಗೋದಿಲ್ಲ. ಅವರ ರಾಜಕಾರಣ ಏನಿದ್ರು ಧರ್ಮದ ಹೆಸರಲ್ಲಿ, ಹಿಂದುತ್ವದ ಹೆಸರಲ್ಲಿ, ಹಾಗೆ ಧರ್ಮದ್ವೇಷದ ಸಿದ್ಧಾಂತದಲ್ಲಿ. ಹಿಂದೂ ಮುಸ್ಲಿಂ, ಮಂದಿರ ಮಸೀದಿ, ಗೋಮಾಂಸ, ಹಲಾಲ್, ಆಜಾನ್, ಹಿಜಾಬ್, CAA, ಕಾಶ್ಮೀರ, ಬಾಂಗ್ಲಾದೇಶ, ಪಾಕಿಸ್ತಾನ್ ಇವೇ ಅವರ ರಾಜಕೀಯ ಅಸ್ತ್ರಗಳು. ಭಾಗವತ್ ಮತ್ತಷ್ಟು ಸುಳ್ಳುಗಳನ್ನ ಅಲ್ಲಿ ಹೇಳಿದ್ದಾರೆ. RSS ಅಧಿಕಾರಕ್ಕಾಗಿ ಶ್ರಮ ಹಾಕಲ್ವಂತೆ. ಅವ್ರದ್ದೇನಿದ್ರು ಸಮಾಜ ಕಟ್ಟುವ ಕೆಲಸ ಮಾಡ್ತಾ ಇದ್ದಾರಂತೆ. ಸಮಾಜವನ್ನ ಒಗ್ಗೂಡಿಸಲು ನಮ್ಮ ಶ್ರಮ ಹಾಕ್ತಿದ್ದೇವೆ ಅಂತ ಭಾಗವತ್ ಹೇಳಿದ್ದಾರೆ. ಇದೆಂತಹ ಸುಳ್ಳು ಅಂದ್ರೆ ಆ ಸುಳ್ಳೇ ಭಾಗವತರ ಈ ಮಾತನ್ನ ಕೇಳಿ ನಾಚಿಕೆ ಪಟ್ಕೊಂಡಿರ್ಬೋದು. RSS ಪ್ರತಿದಿನ ಪ್ರತಿ ಕ್ಷಣವನ್ನ ವ್ಯಯಿಸ್ತಾ ಇರೋದು ಅಧಿಕಾರ ಪಡೆಯೋದಕ್ಕೆ. ಅದು ಬಿಟ್ಟು ಸಮಾಜ ಕಟ್ಟುವ ಕೆಲಸವನ್ನ ಅವರು ಎಲ್ಲಿ ಮಾಡಿದಾರೋ ನನಗಂತೂ ಗೊತ್ತಿಲ್ಲ. RSS ಸಮಾಜವನ್ನ ವಿಭಜಿಸಿರೋದು ನಮಗೆ ಗೊತ್ತಿದೆ. ಅವರು ಸಮಾಜವನ್ನ ಎಲ್ಲಿ ಒಗ್ಗೂಡಿಸಿದ್ದಾರೋ ಅದಂತೂ ಗೊತ್ತಿಲ್ಲ. RSS ಒಗ್ಗೂಡಿಸಿರುವ ಸಮಾಜ ಎಲ್ಲಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ RSS ದಿನಾಲೂ ವಿಭಜಿಸ್ತಾ ಇರುವ ಸಮಾಜ ನಮ್ಮ ಕಣ್ಣ ಮುಂದೆ ಇದೆ. RSS ಅಸ್ಪೃಶ್ಯತೆಯ ವಿರುದ್ಧ ಮಾತಾಡಲ್ಲ, ಅಸಮಾನತೆಯ ವಿರುದ್ಧ ಮಾತಾಡಲ್ಲ, ತಾರತಮ್ಯಗಳ ವಿರುದ್ಧ ಮಾತಾಡಲ್ಲ, ಜಾತಿ ವ್ಯವಸ್ಥೆಗಳ ಅನಿಷ್ಟಗಳ ಬಗ್ಗೆ ಮಾತಾಡಲ್ಲ, ಮಹಿಳೆಯರ ಪರ ಮಾತಾಡಲ್ಲ, ಸಮಾನತೆಗಾಗಿ ಧ್ವನಿ ಎತ್ತಲ್ಲ, ಸಮಾನ ಅವಕಾಶ ಹಕ್ಕುಗಳಿಗಾಗಿ ಅವರು ವಾಯ್ಸ್ ರೈಸ್ ಮಾಡಲ್ಲ. ಇದ್ಯಾವುದನ್ನು ಮಾಡದೆ ಸಮಾಜವನ್ನ ಒಗ್ಗೂಡಿಸೋದು ಹೇಗೆ ಅಂತ ಆ ಭಾಗವತ್ ಅವರೇ ಬಿಡಿಸಿ ಹೇಳಬೇಕು. ಇನ್ನು ಅಮಿತ್ ಶಾ ಅವರ ವಿಚಾರಕ್ಕೆ ಬರೋಣ. ಅಮಿತ್ ಶಾರ ಟೊಳ್ಳು ಮಾತುಗಳ ಮುಂದೆ ಭಾಗವತರ ಸುಳ್ಳು ಮಾತುಗಳು ಕೂಡ ಟುಸ್ಸಾಗುತ್ತೆ ರೀ. ಬಿಜೆಪಿಯ ನಂಬರ್ 2 ನಾಯಕ ಅಮಿತ್ ಶಾ ಸುಳ್ಳು ಹೇಳೋದರಲ್ಲಿ, ಬಂಡಲ್ ಬಿಡೋದರಲ್ಲಿ ನಿಸ್ಸೀಮರು. ದಿನಾಲೂ ಅವರು ಕಂಬಿಲ್ಲದ ರೈಲ್ಗಳನ್ನ ಬಿಡ್ತಾನೆ ಇರ್ತಾರೆ. ಇವರು ಅಧಿಕಾರಕ್ಕೆ ಬಂದು ದಶಕಗಳೇ ಕಳೆದೋಯ್ತು, ಆದರೂ ಅವರಿಗೆ ಅದು ಅರಿವಿಲ್ಲ. ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ್ರೆ ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಪೊಳ್ಳು ಭರವಸೆಗಳನ್ನ ಕೊಡೋದೇ ಆಯ್ತು. ಹಾಗಿದ್ರೆ ಕಳೆದ 10 ವರ್ಷಗಳಲ್ಲಿ ಇವರು ಮಾಡಿದ್ದೇನು ಅಂತ ಹೇಳ್ಬೇಕಲ್ವಾ? ಕಳೆದ 10 ವರ್ಷಗಳಲ್ಲಿ ಏನ್ ಕಿತ್ತಾಕಿದ್ರಿ, ಏನ್ ದಬ್ಬಾಕಿದ್ರಿ ಅಂತ ಅಮಿತ್ ಶಾಗೆ ನಾವು ಕೇಳಬೇಕಾಗಿದೆ. ಅಸ್ಸಾಮಿನಲ್ಲಿ ಈಗ ಎಲೆಕ್ಷನ್ ಬಂದಿದೆ, ಅಲ್ಲಿ ಬಿಜೆಪಿಯ ಬುಡ ಅಲ್ಲಾಡ್ತಾ ಇದೆ. ಹಾಗಾಗಿ ಹೇಗಾದ್ರೂ ಮಾಡಿ ಬಿಜೆಪಿಯನ್ನ ಮತ್ತೆ ಗೆಲ್ಲಿಸೋಕೆ ಹೊರಟಿರುವ ಅಮಿತ್ ಶಾ ಕೊಟ್ಟಿರುವ ಭರವಸೆ ಏನ್ ಗೊತ್ತಾ? ಬಿಜೆಪಿ ಅಸ್ಸಾಮಿನಲ್ಲಿ ಅಧಿಕಾರಕ್ಕೆ ಮರಳಿದರೆ ನುಸುಳುಕೋರರನ್ನ ಗಡೀಪಾರು ಮಾಡ್ತೇವೆ ಅನ್ನೋದು ಅಮಿತ್ ಶಾ ಕೊಟ್ಟಿರುವ ವಾಗ್ದಾನ. ಹಾಗಿದ್ರೆ ಕಳೆದ 10 ವರ್ಷಗಳಲ್ಲಿ ಅಸ್ಸಾಮಿನಲ್ಲಿ ಬಿಜೆಪಿ ಸರ್ಕಾರ ಏನ್ ಗೆಣಸಿಗಿಳ್ತಾ ಆಯ್ತಾ? 10 ವರ್ಷಗಳಿಂದ ಈ ಅಮಿತ್ ಶಾ ಏನ್ ಕಡ್ಲೆಕಾಯಿ ತಿಂತ ಕೂತಿದ್ರ? ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ. ಅದರಲ್ಲಿ 7 ವರ್ಷಗಳಿಂದ ಅಮಿತ್ ಶಾ ಗೃಹ ಸಚಿವರಾಗಿದ್ದಾರೆ. ಅಲ್ಲದೆ ಅಸ್ಸಾಮಿನಲ್ಲೂ ಕಳೆದ 10 ವರ್ಷಗಳಿಂದ ಬಿಜೆಪಿ ಸರ್ಕಾರ ಇದೆ. ಅಲ್ಲಿ ಹಿಮಂತ ಎಂಬ ಧರ್ಮದ್ವೇಷಿ ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದಾನೆ.
ಆತ ಬಾಂಗ್ಲಾದೇಶಿ ವಿರೋಧಿಯೂ ಹೌದು. ಹಾಗಿದ್ರೂ ನುಸುಳೋದನ್ನ ತಡೆಯೋಕೆ ಇವರಿಂದ ಆಗಿಲ್ಲ, ನುಸುಳುಕೋರನ್ನ ಹೊರದಬ್ಬೋಕು ಇವರ ಕೈಯಲ್ಲಿ ಆಗಿಲ್ಲ. ಇವರು ಕೈಲಾಗದವರು. ಅದಕ್ಕಾಗಿ ಈಗ ಮೈ ಪರಚ್ಕೊಳ್ತಾ ಇದ್ದಾರೆ. ಈಶಾನ್ಯ ಭಾರತದಲ್ಲಿ ಈಗ ಬಿಜೆಪಿ ಬಿಂಬಿಸುವ ತರ ಒಳನುಸುಳುವಿಕೆ ಇಲ್ಲ. ಈ ಬಿಜೆಪಿಯವರು ಬೆಂಗಾಲಿ ಮಾತಾಡುವ ಮುಸ್ಲಿಮರನ್ನೆಲ್ಲ ಬಾಂಗ್ಲಾದೇಶಿಯರನ್ನಾಗಿ ಮಾಡಿದ್ದಾರೆ. ಅಲ್ಲದೆ ಅಸ್ಸಾಮಿನ NRC ಕೂಡ ಗೊಂದಲದ ಗೂಡಾಗಿದೆ. ಮುಸ್ಲಿಮರಿಗಿಂತ ಡಬಲ್ ಸಂಖ್ಯೆಯಲ್ಲಿ ಹಿಂದೂಗಳು NRC ಇಂದ ಹೊರಕ್ಕೆ ಬಿದ್ದಿದ್ರು. ಹಾಗೆ ಈ ದೇಶದ ಮುಸ್ಲಿಮರನ್ನೇ ನುಸುಳುಕೋರು ಅಂತ NRC ತೋರಿಸಿದೆ. ಅದರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದವರು ಇದ್ದಾರೆ. ಈ ದೇಶದ ಮಾಜಿ ರಾಷ್ಟ್ರಪತಿಯ ಕುಟುಂಬವೂ ಇದೆ. ಈ ದೇಶದಲ್ಲಿ ಹೋರಾಡಿ ಮಾಡಿದವರನ್ನು ಅಲ್ಲಿ ನುಸುಳುಕೋರರಾಗಿ ಅವಮಾನಿಸಲಾಗ್ತಾ ಇದೆ. ಪರಿಸ್ಥಿತಿ ಹೀಗಿರುವಾಗ ಬಿಜೆಪಿಯವರು ನುಸುಳುಕೋರರು ಅನ್ನೋದನ್ನೇ ಟ್ಯಾಗ್ ಮಾಡಿ ತಮ್ಮ ಧರ್ಮದ್ವೇಷವನ್ನು ತೋರಿಸ್ತಾ ಅದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಇವರದ್ದು ಡೈಲಾಗ್ ಬಿಟ್ರೆ ಮಾಡಿರುವ ಕೆಲಸ ಏನೂ ಇಲ್ಲ. ಇವರು 10 ವರ್ಷಗಳಿಂದ ಅಧಿಕಾರದಲ್ಲಿದ್ದರೂ ಒಬ್ಬ ನುಸುಳುಕೋರನ್ನ ಕಂಡು ಹಿಡಿದು ಅವರನ್ನ ಬಾಂಗ್ಲಾದೇಶಕ್ಕೆ ಬಿಟ್ಟು ಬಂದಿಲ್ಲ. ಅದರ ಬದಲು ಬಾಂಗ್ಲಾದೇಶದ ಶೇಖ್ ಹಸೀನಾಗೆ ಭಾರತಕ್ಕೆ ನುಸುಳೋಕೆ ಅವಕಾಶ ಮಾಡಿಕೊಟ್ಟು ಆಕೆಯನ್ನ ಇಲ್ಲಿಟ್ಟು ಸಾಕ್ತಾ ಇದ್ದಾರೆ. ಇವರು ಕಳೆದ 10 ವರ್ಷಗಳಲ್ಲಿ ಅಸ್ಸಾಮಿನಲ್ಲಿ ಲೂಟಿ ಮಾಡಿದ್ದನ್ನ ಬಿಟ್ಟರೆ ಬೇರೇನೂ ಕಿತ್ತಾಕಿಲ್ಲ. ಒಂದಷ್ಟು ಭ್ರಷ್ಟಾಚಾರ ಮಾಡೋಕೆ, ಒಂದಷ್ಟು ಸ್ವಜನ ಪಕ್ಷಪಾತ ಮಾಡೋದಕ್ಕಷ್ಟೇ ಈ ಅಮಿತ್ ಶಾ ಮತ್ತು ಅಸ್ಸಾಂ CM ಹಿಮಂತ್ ಶರ್ಮಾ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈಗ ಬಂದು ಮತ್ತೆ 5 ವರ್ಷ ಅಧಿಕಾರ ಕೇಳ್ತಿರೋದು ಕೂಡ ಅದೇ ಲೂಟಿ ಹೊಡೆಯೋಕೆ ಬಿಟ್ರೆ ದೇಶವನ್ನ ಉದ್ಧಾರಕ್ಕೆ ಮಾಡೋಕೆ ಅಂತ ಅಲ್ಲ. ನುಸುಳುಕೋರನ್ನ ಹೊರಗೆ ಹಾಕಲು ಮತ್ತೆ 5 ವರ್ಷಗಳ ಅವಕಾಶನ ಕೇಳ್ತಾ ಇರುವ ಅಮಿತ್ ಶಾ ಮೊದಲು 10 ವರ್ಷಗಳಲ್ಲಿ ಎಷ್ಟು ನುಸುಳುಕೋರನ್ನ ಹೊರಗೆ ಹಾಕಿದ್ದಾರೆ ಅಂತ ಲೆಕ್ಕ ಕೊಡ್ಲಿ. ಕಳೆದ 10 ವರ್ಷಗಳಲ್ಲಿ ಇವರಿಂದ ನುಸುಳುಕೋರನ್ನ ತಡೆಯೋಕೆ ಆಗಿಲ್ಲ ಅಂದ್ರೆ ಈ ಸೋಕಾಲ್ಡ್ ಉಕ್ಕಿನ ಮನುಷ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ. ಕಳೆದ 10 ವರ್ಷಗಳಿಂದ ಇವರಿಂದ ಏನು ಮಾಡೋಕೆ ಆಗಿಲ್ಲ ಅಂದ್ರೆ ಇನ್ನು 5 ಅಲ್ಲ 25 ವರ್ಷ ಅಧಿಕಾರ ಕೊಟ್ಟರು ಇವರಿಂದ ಏನು ಕಿಸಿಯೋಕೆ ಆಗಲ್ಲ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.